ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಕ್ವಾರ್ಟರ್ಲಿ ಟೆಸ್ಟ್ 1 ಬರ್ತಾ ಇದೆ, ಓದಬೇಕು, ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಯಾರೆಲ್ಲ ಥಿಂಕ್ ಮಾಡ್ತಿದ್ದೀರಾ ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಬೆಸ್ಟ್ ಸೊಲ್ಯೂಷನ್ನ ಕೊಡೋಕ್ಕೆ ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಇವತ್ತಿನ ಈ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಕ್ಲಾಸಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಸಹ ನಾನಿವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಕ್ಲಾಸಿನ ಸೊಲ್ಯೂಷನ್ ಬೇಕು ಅಂತ ಅಂದರೆ ಇನ್ನೂ ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು, ಒಳ್ಳೆ ಕಡೆ ಹೋಗಿ ಇಂಜಿನಿಯರಿಂಗು ಡಾಕ್ಟ್ರು ಆಗಬೇಕು ಅಂತ ಅಂದರೆ ಇವತ್ತೇ ನಮ್ಮ ಬ್ಯಾಚಿಗೆ ಜಾಯ್ನ್ ಆಗಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಮರಿದೆ ಎಲ್ಲರೂ ಜಾಯ್ನ್ ಆಗಿ. ಸೊ ಟ್ರಿಗ್ನೋಮೆಟ್ರಿ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಕೇಳಿದರೆ ಇದರಿಂದ ತುಂಬ ಕ್ವಶನ್ಗಳು ಬರುತ್ತೆ. ಫೈನಲ್ ಎಕ್ಸಾಮಿಗೆ ನಿಮಗೆ ಒಂದು ಅರೌಂಡ್ 20 ಕ್ವಶನ್ಸ್ಗಳು ಬರುತ್ತೆ. ಅದಕ್ಕಿಂತ ಮೊದಲು ನಿಮ್ಮ ಈ ಕ್ವಾರ್ಟರ್ಲಿ ಟೆಸ್ಟಿಗೆಲ್ಲ ಅಂತೂ ಇನ್ನೂ ಜಾಸ್ತಿನೇ ಬರಬಹುದು. ಯಾಕಂತಲೇ ಕಡಿಮೆ ಚಾಪ್ಟರ್ ಇರೋದಕ್ಕೋಸ್ಕರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನೀವು ನೆಕ್ಸ್ಟು ಇದು ಜಸ್ಟ್ ಇಲ್ಲಿಗೆ ಬಿಡುವಂಥದ್ದಲ್ಲ. ಯಾವುದೇ ಒಂದು ಫಂಕ್ಷನ್ಸನ್ನು ತೊಗೊಳ್ಳಿ, ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಹೋದ್ರೆ ಅಲ್ಲೂ ಟ್ರಿಗ್ನೋಮೆಟ್ರಿ ಬರುತ್ತೆ. ಅದಕ್ಕೋಸ್ಕರ ಟ್ರಿಗ್ನೋಮೆಟ್ರಿ ಅನ್ನೋಂಥ ಚಾಪ್ಟರು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇಂಜಿನಿಯರಿಂಗಿಗೆ ಹೋದರೂ ಅಲ್ಲೂ ನೀವು ಇದನ್ನು ಯೂಸ್ ಮಾಡ್ತೀರಾ. ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಏನೇ ಡೌಟ್ ಇದ್ದರೂ ಏನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಎಷ್ಟು ಜನಕ್ಕೆ ಟ್ರಿಗ್ನೋಮೆಟ್ರಿ ಅಂತಂದರೆ ಈಸಿ ಅಥವಾ ಡಿಫಿಕಲ್ಟ್, ಓಕೆ ಎವ್ರೇಜ್ ಅಂತ ಹೇಳಿಬಿಟ್ಟು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ನನಗೆ ಗೊತ್ತು ಕೆಲವರು ಈ ಟ್ರಿಗ್ನೋಮೆಟ್ರಿ ಇದೆಯಲ್ಲ ತುಂಬಾ ಇಷ್ಟಪಡ್ತಾರೆ. ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ತುಂಬ ಇಷ್ಟಪಡ್ತಿರ್ತಾರೆ. ಯಾಕಂತಲೇ ಅಷ್ಟು ಅದನ್ನು ಇಷ್ಟಪಟ್ಟು ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿಬಿಟ್ಟು ಎನಲೈಸ್ ಮಾಡಿರ್ತಾರೆ. ಎನಲೈಸ್ ಮಾಡುವಂಥ ಕೆಪಾಸಿಟಿ ಯಾರಿಗೆಲ್ಲ ಇದೆ ಅವರೆಲ್ಲ ಈ ಚಾಪ್ಟರ್ನ ಇಷ್ಟಪಟ್ಟಿರ್ತಾರೆ. ಸೊ ಟ್ರಿಗ್ನೋಮೆಟ್ರಿ ಯಾರಿಗೆಲ್ಲ ಇಷ್ಟ ಅಥವಾ ಕಷ್ಟ ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಇವಾಗ 2, 3, 5 ಮಾರ್ಕ್ಸಿಗೆ ನಾನು ಹೇಳ್ದಂಗೆ ಈ ಚಾಪ್ಟರಿಂದ ನಮಗೆ ಪಕ್ಕಾ ಕ್ವಶನ್ಗಳು ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ 6 + 5 + 3 + 2 + 1 + 1 ಟೋಟಲ್ ಆಗಿ 18 ಮಾರ್ಕ್ಸಿಗೆ ಮಕ್ಕಳೇ ಬರುತ್ತೆ. ಸರಿನಾ? 18 ಮಾರ್ಕ್ಸಿಗೆ ಈ ಚಾಪ್ಟರಿಂದ ಪಕ್ಕಾ ಕ್ವಶನ್ ಅದು ಯಾವುದೆಲ್ಲ, ಎಷ್ಟು ರಿಪೀಟೆಡ್ ಕ್ವಶನ್ಸ್ ಇದೆ, ಯಾವ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ ಅನ್ನೋದನ್ನು ನೋಡೋದಾದರೆ ಯು ಕ್ಯಾನ್ ಸಿ 2 ಮಾರ್ಕ್ಸ್ ಕ್ವಶನ್ಸನ್ನು ಆಲ್ಮೋಸ್ಟ್ ಒಂದು ರೇಡಿಯನ್ ಟು ಡಿಗ್ರಿ ಕನ್ವರ್ಟ್ ಮಾಡಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡಿ ಇಂಥದ್ದನ್ನು ಕೇಳ್ತಾರೆ. ಅಥವಾ cos -360 ಡಿಗ್ರಿ, cos 1460 ಡಿಗ್ರಿ ಈ ಥರದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಅದಲ್ಲ ಅಂತ ಅಂದರೆ ನಿಮ್ಮ ಈ ಆರ್ಕ್ ಲೆಂತ್ L = r θ ಇದ್ರ ಮೇಲೆ ಕ್ವಶನ್ನ ಕೇಳ್ತಾರೆ ಮಕ್ಕಳೇ. ಯು ಕ್ಯಾನ್ ಸಿ ದ ಕ್ವಶನ್ಸ್. ಇದ್ರನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂತಂದರೆ ಆಲ್ಮೋಸ್ಟ್ ಕೆಲವೊಂದು ಕ್ವಶನ್ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳನ್ನು ನಾನಿಲ್ಲಿ ನಿಮ್ಮ ಎದುರುಗಡೆ ತೊಗೊಂಡು ಬಂದಿದ್ದೀನಿ. ಸರಿನಾ? ಇಲ್ಲಿ ನೋಡಿ, ಇದೆಲ್ಲ ಡಿಫ್ರೆಂಟ್ ಕ್ವಶನ್ಸ್ಗಳು. ವೀಲ್ಸ್ ಮೇಕ್ ಆ್ಯಂಡ್ 360 ರಿವಲ್ಯೂಷನ್ ಇನ್ 1 ಮಿನಿಟ್, 1 ನಿಮಿಷದಲ್ಲಿ ಮಾಡಿದರೆ 1 ಸೆಕೆಂಡಿಗೆ ಎಷ್ಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಕ್ವಶನ್ನ ತುಂಬ ಸಲ ಕೇಳಿದ್ದಾರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಅದು ಅಲ್ಲದೆ ನಾನು ಹೇಳಿದ್ನಲ್ಲ ಫೈಂಡ್ ದ ವ್ಯಾಲ್ಯೂ ಆಫ್, ಈ ಥರದ ಕ್ವಶನ್ಗಳನ್ನು ಕೇಳ್ತಾರೆ. ಸುಮಾರು ಸಲ ಕೇಳಿದ್ದಾರೆ, ಓಕೆನಾ? ಆ್ಯಂಡ್ ದೆನ್ ಪ್ರೂವ್ ಮಾಡೋಕ್ಕೆ ಇವುಗಳನ್ನೆಲ್ಲ ಕೇಳ್ತಾರೆ, ಓಕೆನಾ? ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈಸಿ ಇರುತ್ತೆ. ಇದೊಂದು ಕ್ವಶನ್ ಅಂತೂ ತುಂಬ ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ, ಪ್ರೂವ್ ದ್ಯಾಟ್ ದ ಫಾಲೋವಿಂಗ್ ಅಂತ ಹೇಳಿಬಿಟ್ಟು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಾನು ಎಲ್ಲಿಂದ ತೊಗೊಂಡಿರೋದು ಅಂತಂದರೆ ರಿಪೀಟೆಡ್ ಆಗಿ ಕೇಳಿರುವಂತಹ ನಿಮ್ಮ ಪ್ರಿಪ್ರೇಟರಿ ಆಗಿರ್ಬೋದು ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್, ಇವುಗಳಲ್ಲಿ ರಿಪೀಟೆಡ್ ಆಗಿ ಯಾವುದೆಲ್ಲ ಕ್ವಶನ್ಗಳು ಬಂದಿದೆ ಅವುಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾನು ಹಾಕಿದ್ದೀನಿ. ಇದಿಷ್ಟನ್ನು ನೀವು ಸಾಲ್ವ್ ಮಾಡಿದರೆ ಸಾಕು. ಸೊ ಮೇಡಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಕೇಳಿದರೆ ಕಮ್ ಆ್ಯಂಡ್ ಜಾಯ್ನ್ ಅವರ್ ಬ್ಯಾಚ್. ಅಲ್ಲಿ ನಾವು ಇನ್ ಡೀಟೇಲ್ ಆಗಿ ನಿಮಗೆ ಇದ್ರ ಬಗ್ಗೆ ಸೊಲ್ಯೂಷನ್ಗಳನ್ನು ಹೇಳ್ಕೊಡ್ತೀವಿ. ಅಲ್ಲದೆ ಹೇಗೆ ಸ್ಮಾರ್ಟಾಗಿ ಇದನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ, ಓಕೆನಾ? ಪ್ರೂವ್ ದ್ಯಾಟ್ ಅಲ್ಲಿ ಇಲ್ಲಿ ನೋಡಿ ವ್ಯಾಲ್ಯೂಗಳನ್ನು ಹಾಕೋದು. ನಮಗೆ sin 30 ಡಿಗ್ರಿ, 40 ಡಿಗ್ರಿ, sin π/3 ರೇಡಿಯನ್ ಇದೆಲ್ಲ ಗೊತ್ತಿದೆ. ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡೋವಂಥದ್ದು. ಆ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾರೆ ನೋಡಿ. ಸೊ ಈ ಥರದ ಕ್ವಶನ್ಸ್ಗೂ ರಿಪೀಟೆಡ್ ಆಗಿ ಬರುತ್ತೆ. ಇದು ನೋಡಿ, ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತು, sin 45 ಡಿಗ್ರಿ ಗೊತ್ತು, ಆದರೆ 50 ಗೊತ್ತಿಲ್ಲ. 15ಗೆನ್ನ ಹೆಂಗೆ ಬರಿಬಹುದು? sin 45 ಡಿಗ್ರಿ -30 ಡಿಗ್ರಿ ಅಂತ ಬರೀಬಹುದು. ಸೊ sin 45 - 30 ಅಂತ ಅಂದರೆ ಹೆಂಗೆ ಸಾಲ್ವ್ ಮಾಡೋದು ಕೇಳಿದರೆ sin A - B ಈ ಥರ ಫಾರ್ಮುಲಾ ಹಾಕಿಬಿಟ್ಟು ಸಿಂಪ್ಲಿಫೈ ಮಾಡುವಂಥದ್ದು. ಈ ರೀತಿಯಾಗಿ ಎಲ್ಲ ಮಾಡಬಹುದು ಮಕ್ಕಳೇ, ಓಕೆನಾ? ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಇದೆಲ್ಲದನ್ನು ನಾವು ಚೆನ್ನಾಗಿ ನಮ್ಮ ಆರಂಭ ಫಸ್ಟ್ ಇಯರ್
ಬ್ಯಾಚಲ್ಲಿ ಹೇಳ್ಕೊಡ್ತೀವಿ. ಸೆಕೆಂಡ್ ಇಯರ್ ಅವ್ರಿಗೆ ವಿಜೇತಾ ಬ್ಯಾಚ್ ಇದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ. ಸೊ ಕಮ್ ಆ್ಯಂಡ್ ಜಾಯಿನ್ ಅವರ್ ಬ್ಯಾಚ್ ಟುಡೇ ಓನ್ಲಿ. ದ ಡೀಟೇಲ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆನಾ, ಡೀಟೇಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವುಗಳು. ಇದೊಂದು ಕ್ವಶನ್ ಹೇಳಿದ್ನಲ್ಲ, ಇದನ್ನು 3 ಮಾರ್ಕ್ಸಿಗೂ ಕೇಳ್ತಾರೆ, 2 ಮಾರ್ಕ್ಸಿಗೂ ಕೇಳ್ತಾರೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಬೇಕು ಅಂತಾನೆ, ಕಾಸ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಎ ಮೈನಸ್ ಬಿ ಈ ಫಾರ್ಮುಲಾನ ಹಾಕ್ಬಿಟ್ಟು ಸ್ಪ್ಲಿಟ್ ಮಾಡಿಬಿಟ್ಟು ಯು ಕ್ಯಾನ್ ಫೈಂಡ್ ದ ಸೊಲ್ಯೂಷನ್. ಟ್ರಿಗ್ನೋಮೆಟ್ರಿ ಹೆಂಗೆ ಅಂತ ಕೇಳಿದರೆ ಈಸಿ ಇರುತ್ತೆ. ಕ್ವಶನ್ನ ಎನಲೈಸ್ ಮಾಡಬೇಕು ಅಷ್ಟೇ, ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು, ಇಮಿಡಿಯೇಟಾಗಿ ಆನ್ಸರ್ ಬಂದೇ ಬರುತ್ತೆ. ಸೊ ಪ್ರೂವ್ ದ್ಯಾಟ್ ಕ್ವಶನ್ಗಳೇ ಜಾಸ್ತಿ ಇರುತ್ತೆ ನಿಮ್ಮ ಟ್ರಿಗ್ನೋಮೆಟ್ರಿಯಿಂದ. ಅದಕ್ಕೋಸ್ಕರ ಎಷ್ಟು ಗೊತ್ತಿದೆ ಅದನ್ನು ಕರೆಕ್ಟಾಗಿ ಚೆನ್ನಾಗಿ ಕಲೀರಿ, ಆನ್ಸರ್ ಬಂದೇ ಬರುತ್ತೆ. ಇವೆಲ್ಲ ನೋಡಿ, ಇದು ನೋಡಿ, ಒಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಕೊಟ್ಬಿಟ್ಟು ಉಳಿದಿರೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನಮಗೆ ಗೊತ್ತು ASTC ರೂಲ್ ಹಾಕಬೇಕು, ಆಲ್ ದ ಯಾವುದೆಲ್ಲ ಕ್ವಾಡ್ರೆಂಟಲ್ಲಿ ವ್ಯಾಲ್ಯೂಗಳು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅನ್ನೋದು ASTC ರೂಲಲ್ಲಿ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನಾವೇನು ಮಾಡಬೇಕು, ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಗಳನ್ನು ಹಾಕಬೇಕು ಬಂದಿರುವಂತಹ ಸೊಲ್ಯೂಷನ್ಗಳಿಗೆ. ಈ ಥರದ ಕ್ವಶನ್ಸು ಪಕ್ಕಾ ಬಂದೇ ಬರುತ್ತೆ. ಓಕೆನಾ, ದೆನ್ 5 ಮಾರ್ಕ್ಸಲ್ಲಿ ಇದೊಂದು ಕ್ವಶನ್ನು, ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ ಇದಿಲ್ಲ ಅಂತಂದರೆ ಆ ಕ್ವಶನ್ ಪೇಪರೇ ಇನ್ಕಂಪ್ಲೀಟ್ ಅನಿಸುತ್ತೆ. ಕಾಸ್ ಎಕ್ಸ್ ಪ್ಲಸ್ ವೈದು ಡಿರೈವೇಷನ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಫಸ್ಟ್ ಇಯರ್ಲಿದ್ದರೆ ಈ ಕ್ವಶನಿಗೆ ಆಪ್ಷನ್ ಕೊಡಲೇಬೇಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ದೆನ್ ಇಲ್ಲಿ ನೋಡಿ, ಹಾಫ್ ಆ್ಯಂಗಲ್ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡಿರುವಂಥದ್ದು. ಆ್ಯಂಡ್ ದೆನ್ ಇದನ್ನು ನಾನು ಹೇಳಿದ್ನಲ್ಲ, ಸಮ್ ಟು ಪ್ರಾಡಕ್ಟ್ ಟು ಸಮ್, ಆ ಫಾರ್ಮುಲಾ ಹಾಕ್ಬಿಟ್ಟು ನೀವಿಲ್ಲಿ ಫೈಂಡ್ ಔಟ್ ಮಾಡಬಹುದು. ಈಸಿ ಇರುತ್ತೆ. ಟ್ರಿಗ್ನೋಮೆಟ್ರಿ ಕಷ್ಟ ಅಲ್ಲ ಮಕ್ಕಳೇ, ನೀವು ಕಷ್ಟ ಅಂತ ಅಂದ್ಕೊಂಡು ಅದನ್ನು ಮತ್ತು ಕಷ್ಟ ಮಾಡಿರುವಂಥದ್ದು. ಅದನ್ನು ಈಸಿಯಾಗಿ ಕಲಿಬೇಕು ಅಂತಂದರೆ ಇವತ್ತೇ ನಮ್ಮ ಬ್ಯಾಚಿಗೆ ಬಂದು ಜಾಯಿನ್ ಆಗಿ ಬ್ರೈಟ್ ಫ್ಯೂಚರ್ನ ಕಂಡ್ಕೊಳ್ಳಿ. ಯಾಕಂತಂದರೆ PUC ಅಂತಂದರೆ ಜಸ್ಟ್ ಏನೋ ಒಂದು ಓದ್ತೀನಿ ಹೋಗ್ತೀನಿ ಅಲ್ಲ, ಯಾಕಂತಂದರೆ PUC ಆದಮೇಲೆ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುವಂಥದ್ದು ನಿಮ್ಮ PU ಬೋರ್ಡ್ ಮಾರ್ಕ್ಸಿಂದ. ಸೊ ಅದರಲ್ಲಿ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು, ಇವತ್ತೇ ನಮ್ಮ ಬ್ಯಾಚನ್ನು ಜಾಯಿನ್ ಆಗಬೇಕು. ಸೊ ಜಾಯಿನ್ ಆಗೋಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.